ಒಂದು ಬೃಹದಾಕಾರದ ಮರದ ಕೆಳಗೆ ಮಲಗಿದ್ದ ಮೂವರು ಪ್ರಯಾಣಿಕರು ನಿದ್ದೆಯಿಂದ ಇದ್ದಕ್ಕಿದ್ದಂತೆ ಎದ್ದು ಬಿಟ್ಟರು. ಭಯದಲ್ಲಿ ಒಬ್ಬರನ್ನೊಬ್ಬರು ನೋಡಿದರು. ಬಹಳ ವಿಚಿತ್ರ ಘಟನೆ ನಡೆಯಿತು. ಮೂರೂ ಜನ ಒಂದೇ ರೀತಿಯ ಭಯಾನಕ ಕನಸನ್ನ ಕಂಡಿದ್ದರು. ಆದರೆ ಅವರು ನೋಡ್ತಾರೆ, ಸಂತರು ಅಲ್ಲೇ ಕೂತು ಅವರನ್ನ ನೋಡ್ತಾ ನಗ್ತಾ ಇದ್ದರು. ಆಗಿದ್ದೇನೆಂದರೆ, ಒಬ್ಬ ನವಯುವಕ, ಒಬ್ಬ ಖಡ್ಗಧಾರಿ ಯೋಧ, ಒಬ್ಬ ವ್ಯಾಪಾರಿ, ಮತ್ತೊಬ್ಬರು ಸಂತರು ದೀರ್ಘ ಪ್ರಯಾಣ ಮಾಡ್ತಾ ಇದ್ದರು ಮತ್ತು ಸಂಯೋಗದಿಂದ ಜೊತೆಯಲ್ಲೇ ನಡೆಯುತ್ತಿದ್ದರು. ಪ್ರಯಾಣ ಮಾಡ್ತಾ ಮಾಡ್ತಾ ಇಡೀ ದಿನ ಕಳೆದೋಗಿತ್ತು. ಆಗ ಸಂಜೆ ಆಗ್ತಾ ಬರ್ತಿತ್ತು. ದಾರಿಯಲ್ಲಿ ಒಂದು ಸುಂದರವಾದ ಉದ್ಯಾನವನ ಕಾಣಿಸಿತು. ಹೂವುಗಳಿಂದ ತುಂಬಿದ ಆ ಉದ್ಯಾನವನದಲ್ಲಿ ಒಂದು ದೊಡ್ಡದಾದ ಮರ ಇತ್ತು. ಮರದ ಕೆಳಗೆ ಮಲಗಲು ಮಜಬೂತಾದ ಮಂಚವೂ ಇತ್ತು. ಎಲ್ಲರೂ ಇಷ್ಟು ಒಳ್ಳೆಯ ವ್ಯವಸ್ಥೆಯನ್ನ ನೋಡಿ ಅದೇ ಉದ್ಯಾನವನದಲ್ಲಿ ರಾತ್ರಿ ಕಳೆಯಲು ನಿರ್ಧರಿಸಿದರು. ಸಂತರು ಹೇಳ್ತಾರೆ, ಇಲ್ಲಿರುವುದು ಅಷ್ಟೊಂದು ಒಳ್ಳೆಯದಲ್ಲ. ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಒಳ್ಳೆಯ ಜಾಗಗಳು ಸಿಗುತ್ತವೆ. ನಾವು ಅಲ್ಲಿ ಉಳಿದುಕೊಳ್ಳೋಣ. ಯೋಧ ಹೇಳ್ತಾನೆ, ಸ್ವಾಮಿ, ಯಾರಿಗ್ ಗೊತ್ತು, ಅಲ್ಲಿ ಇಲ್ಲಿಯ ತರ ವ್ಯವಸ್ಥೆ ಇರುತ್ತೋ ಇಲ್ವೋ. ನಾನಿಮ್ಮ ಜೊತೆ ಇರುವಾಗ ಎಂತ ಭಯ. ಸಂತರು ಹೇಳ್ತಾರೆ, ಸರಿ, ನಿಮಗೆ ಹೇಗೆ ಅನಿಸುತ್ತೋ ಹಾಗೆಯೇ ಮಾಡಿ. ನಂತರ ನಾಲ್ವರೂ ಪ್ರಯಾಣಿಕರು ವಿಶಾಲವಾದ ಮರದ ಕೆಳಗೆ ಮಂಚದ ಮೇಲೆ ಮಲಗಿದರು. ಎಲ್ಲರೂ ದಣಿದಿದ್ದ ಕಾರಣ ಬೇಗನೆ ನಿದ್ದೆ ಹೋದರು. ನಿದ್ದೆಗೆ ಜಾರಿ ಇನ್ನೂ ಕೆಲವೇ ಸಮಯವಾಗಿತ್ತು. ಹಠಾತ್ತನೆ ಮೂವರು ನಿದ್ದೆಯಿಂದ ಎದ್ದು ಬಿಟ್ಟರು. ಮೂವರ ಜೊತೆ ಏನೋ ವಿಚಿತ್ರ ಸಂಭವಿಸಿತ್ತು. ಒಂದು ಕ್ಷಣದ ಹಿಂದಷ್ಟೇ ಶಾಂತವಾಗಿ ಮಲಗಿದ್ದ ಖಡ್ಗಧಾರಿ ಯೋಧ ತೀವ್ರವಾಗಿ ವಿಚಲಿತನಾಗಿ ಹೆದರಿಕೊಂಡನು. ಬುದ್ಧಿವಂತ ವ್ಯಾಪಾರಿಯೂ ಬೆವರಿ ಹೋಗಿದ್ದ. ಮತ್ತೆ ಹುಡುಗನು ದುಃಖದಲ್ಲಿ ಕುಳಿತಿದ್ದ. ಮೂವರು ನೋಡ್ತಾರೆ, ಸಂತರು ಮಲಗಿದ್ದಾರೆ. ನಿದ್ದೆಯಲ್ಲೇ ಮಂದವಾಗಿ ನಗ್ತಾ ಇದ್ದಾರೆ. ಮೂವರು ಸಂತರನ್ನ ನೋಡಿ ಆಶ್ಚರ್ಯಗೊಂಡರು. ಆದರೆ ಏನ್ ಮಾಡೋದು? ಮೂವರು ಮತ್ತೊಮ್ಮೆ ಮಲಗಲು ಪ್ರಯತ್ನಿಸಿದರು. ದಣಿದಿದ್ದ ಕಾರಣ ಮೂವರಿಗೂ ಮತ್ತೆ ನಿದ್ರೆ ಬೇಗ ಹತ್ತಿತು. ಮತ್ತೆ ಸ್ವಲ್ಪ ಸಮಯದಲ್ಲೇ ಮೂವರು ಹಠಾತ್ತನೆ ಎದ್ದು ಬಿಟ್ಟರು. ಮುಖದಲ್ಲಿ ಅದೇ ಬೆವರು, ಅದೇ ಭಯ, ಅದೇ ಆತಂಕ. ಆದರೆ ಆಶ್ಚರ್ಯಕರ ಸಂಗತಿ ಏನೆಂದರೆ, ಸಂತರು ಈಗಲೂ ಆನಂದದಿಂದಲೇ ಮಲಗಿದ್ದಾರೆ. ಮೂವರು ಬಹಳ ಹೊತ್ತು ಮಲಗಲು ಪ್ರಯತ್ನಿಸಿದರು. ಆದರೆ ಪ್ರತಿ ಸಾರಿ ಭಯದಲ್ಲೇ ಎದ್ದು ಬಿಡುತ್ತಿದ್ದರು. ಹೇಗೋ ಏನೋ ರಾತ್ರಿ ಕಳೆಯಿತು. ಬೆಳಗಾಯಿತು. ಸಂತರು ನೋಡ್ತಾರೆ, ಮೂವರು ಭಯದಲ್ಲಿ ಬೆವರುತ್ತಾ ಕೂತಿದ್ದಾರೆ. ಸಂತರು ಕೇಳ್ತಾರೆ, ಏನಾಯಿತು? ನೀವೆಲ್ಲ ಯಾಕೆ ಇಷ್ಟೊಂದು ಭಯದಲ್ಲಿದ್ದೀರಿ? ಯೋಧ ಹೇಳ್ತಾನೆ, ನಾವು ಪೂರ್ತಿ ರಾತ್ರಿ ಮಲಗಲಿಲ್ಲ. ಇಲ್ಲಿ ಯಾವುದೋ ಒಂದು ಸಮಸ್ಯೆ ಇದೆ. ನಡಿರಿ, ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡೋಣ. ಸಂತರು ಹೇಳ್ತಾರೆ, ನಿಮ್ಮಿಷ್ಟ. ನಾನು ಮೊದಲೇ ಹೇಳಿದ್ದೆ, ಇಲ್ಲಿ ಉಳಿಯೋದು ಸರಿಯಲ್ಲ ಅಂತ. ಎಲ್ಲರೂ ಅಲ್ಲಿಂದ ಹೊರಟು ಕೊನೆಗೆ ಒಂದು ಜಾಗದಲ್ಲಿ ಬಂದು ಕುಳಿತುಕೊಂಡರು. ಸಂತರು ಕೇಳ್ತಾರೆ, ಈಗ ಹೇಳಿ, ನೀವೆಲ್ಲ ಯಾಕೆ ಇಷ್ಟೊಂದು ಹೆದರಿಕೊಂಡಿದ್ದೀರಿ? ಮೂವರು ಜೊತೆನೇ ಹೇಳ್ತಾರೆ, ನಾವು ರಾತ್ರಿಯೆಲ್ಲ ಕೆಟ್ಟ ಕೆಟ್ಟ ಕನಸುಗಳನ್ನೇ ನೋಡ್ತಾ ಇದ್ವಿ. ಒಂದೇ ಕನಸು ಪದೇ ಪದೇ ಕಾಣುತ್ತಿತ್ತು. ಅದರಿಂದಾಗಿ ರಾತ್ರಿ ಇಡೀ ಮಲಗಕ್ಕಾಗಲಿಲ್ಲ. ಆಗ ಸಂತರು ಹೇಳ್ತಾರೆ, ವಾಸ್ತವವಾಗಿ ನಾವೆಲ್ಲರೂ ನಿನ್ನೆ ರಾತ್ರಿ ಮನೋದರ್ಪಣ ಎಂಬ ಉದ್ಯಾನವನದಲ್ಲಿದ್ವಿ. ಅದು ಎಂಥ ಜಾಗ ಎಂದರೆ, ಮನಸ್ಸಿಗೆ ಪ್ರಭಾವ ಬೀರೋ ವಿಚಾರಗಳು ಸ್ವಪ್ನ ರೂಪದಲ್ಲಿ ಅಥವಾ ದೃಶ್ಯ ರೂಪದಲ್ಲಿ ಕಾಣಿಸುತ್ತವೆ. ಅದಕ್ಕೆ ನಿಮಗೆ ರಾತ್ರಿಯೆಲ್ಲ ವಿಚಿತ್ರ ಕನಸುಗಳು ಕಾಣಿಸಿದವು. ಯೋಧ ವಿಚಲಿತ ಧ್ವನಿಯಲ್ಲಿ ಹೇಳ್ತಾನೆ, ಆದರೆ ನಾನು ಯಾವತ್ತೂ ಸೋಲಿನ ಬಗ್ಗೆ ಯೋಚಿಸಲ್ಲ. ಮತ್ತೆ ನಾನು ನಿನ್ನೆ ರಾತ್ರಿ ಕನಸಲ್ಲಿ ನನ್ನ ಹಳೆಯ ವೈರಿ ಯುದ್ಧಕ್ಕೆ ಸವಾಲ್ ಹಾಕ್ತಾ ಇದ್ದಾನೆ. ಯಾವಾಗ ಯುದ್ಧ ಪ್ರಾರಂಭ ಆಯಿತೋ ನಾನು ಬೇಗನೆ ಸೋತು ಹೋದೆ. ಮತ್ತೆ ಎಲ್ಲರ ಎದುರು ನಾಚಿಕೆಯಿಂದ ತಲೆ ತಗ್ಗಿಸಬೇಕಾಯಿತು. ಯೋಧ ಹೇಳಿದ ಇದೇ ಕನಸು ರಾತ್ರಿ ಇಡೀ ಪದೇ ಪದೇ ಬೀಳುತ್ತಿತ್ತು. ಸಂತರು ಹೇಳ್ತಾರೆ, ನಿನ್ನ ಕನಸಿನ ಹಿಂದೆ ಒಂದು ಆಳವಾದ ಅರ್ಥ ಅಡಗಿದೆ. ಯೋಧ ಕುತೂಹಲದಿಂದ ಕೇಳ್ತಾನೆ, ಯಾವ ಅರ್ಥ? ನನಗೂ ಹೇಳಿ. ಸಂತರು ಯೋಧನಿಗೆ ಹೇಳ್ತಾರೆ, ನೀನು ನುರಿತ ಯೋಧ ಇದ್ದೀಯಾ, ನಿನ್ನೊಳಗೆ ಸಾಹಸ ಇದೆ. ಆದರೆ ನಿನಗನಿಸುತ್ತೆ ನಿನಗಿಂತ ನುರಿತ ಯೋಧ ಬೇರೆ ಯಾರೂ ಇಲ್ಲ, ನಿನಗಿಂತ ಒಳ್ಳೆಯ ಯೋಧ ಇಲ್ಲ, ನಿನಗಿಂತ ಬೇರೆ ಶಕ್ತಿಶಾಲಿ ಯೋಧ ಇಲ್ಲ ಅಂತ. ಆದರೆ ಈ ಅಹಂಕಾರದ ಹಿಂದೆ ಒಂದು ಭಯ ಕೂಡ ಅಡಗಿದೆ. ನೀನು ಒಳಗೊಳಗೆ ಭಯ ಪಡ್ತೀಯ, ಎಲ್ಲಿ ಜನರ ಮುಂದೆ ಸೋತು ಬಿಡ್ತೇನೋ, ಒಂದ್ ವೇಳೆ ಸೋತರೆ ಜನರ ಮಧ್ಯೆ ನನಗೆ ಮರ್ಯಾದೆ ಇರಲ್ಲ. ಅದಕ್ಕೆ ಕನಸಿನಲ್ಲಿಯೂ ನೀನು ಜನರ ಮುಂದೆ ಸೋಲುವ ಹಾಗೆ ಕಾಣ್ತೀಯ. ಸಂತರು ಹೇಳ್ತಾರೆ, ನಮ್ಮ ಕನಸು ನಮ್ಮಲ್ಲಿ ಅಡಗಿರೋ ಭಯ, ಚಿಂತೆ ಮತ್ತು ಆಸೆಗಳ ಪ್ರತಿಬಿಂಬ. ನಾವು ಯಾವ ವಿಷಯದ ಬಗ್ಗೆ ಒಳಗೊಳಗೆ ಯೋಚಿಸ್ತೇವೋ, ಭಾವಿಸುತ್ತೇವೋ, ಅವು ನಮಗೆ ಕನಸುಗಳ ಮೂಲಕ ಕಾಣಿಸುತ್ತವೆ. ಸಂತರ ಮಾತುಗಳನ್ನು ಕೇಳಿ ಕೂಡಲೇ ವ್ಯಾಪಾರಿ ಹೇಳ್ತಾನೆ, ನಾನ್ ಯಾವತ್ತೂ ನನ್ನ ನಷ್ಟದ ಬಗ್ಗೆ ಯೋಚಿಸಲ್ಲ. ಒಂದ್ ವೇಳೆ ನಿಮ್ಮ ಮಾತೆ ನಿಜ ಅಂದರೆ ಹೇಳಿ, ಮತ್ತೆ ನಾನ್ ಯಾಕೆ ಇಂಥ ವಿಚಿತ್ರ ಕನಸನ್ನ ಕಂಡೆ? ವ್ಯಾಪಾರಿ ಹೇಳ್ತಾನೆ, ನನ್ನ ಕನಸಲ್ಲಿ ನನ್ನ ಕಾವಲುಗಾರ ಓಡ್ತಾ ಬಂದು ಏದುಸಿರು ಬಿಡುತ್ತಾ ಹೇಳ್ತಾ ಇದ್ದಾನೆ, ಗೋದಾಮಿನಲ್ಲಿ ಬೆಂಕಿ ಬಿದ್ದಿದೆ,
ನಾನು ಕೂಡಲೇ ಅಲ್ಲಿಗೆ ಹೋದೆ. ನಾನು ಕನಸಲ್ಲಿ ನೋಡ್ತೀನಿ, ನನ್ನ ಜೀವನದ ಸಂಪೂರ್ಣ ಗಳಿಕೆ ನನ್ನ ಕಣ್ಣ ಮುಂದೆ ಸುಟ್ಟು ಬೂದಿ ಆಗೋಯ್ತು. ಸಂತರು ವ್ಯಾಪಾರಿಯ ಮನಸ್ಸನ್ನ ಓದಿ ಹೇಳ್ತಾರೆ, ನಿನ್ನ ಕನಸು ಕೂಡ ನಿನಗೆ ಸಂಕೇತ ಕೊಡ್ತಾ ಇದೆ. ನೀನು ಯಾವಾಗಲೂ ಯೋಚನೆ ಮಾಡ್ತೀಯಾ, ನಾನು ಬಹಳ ದೊಡ್ಡ ವ್ಯಾಪಾರ ಬೆಳೆಸಿದ್ದೇನೆ, ಆದರೆ ಇದನ್ನ ಸಂಭಾಳಿಸುವವನು ನಾನೊಬ್ಬನೇ ಇದ್ದೇನೆ. ಹೀಗೆ ಯೋಚನೆ ಮಾಡ್ತಾ ಮಾಡ್ತಾ ನಿನಗೆ ಯಾವಾಗಲೂ ಚಿಂತೆ ಕಾಡ್ತಾ ಇರುತ್ತೆ. ಇದೇ ಚಿಂತೆಯ ಕಾರಣ ಗೋದಾಮಿನಲ್ಲಿ ಸರಕುಗಳು ಸುಡುವ ಹಾಗೆ ಕನಸನ್ನ ಕಂಡೆ. ಜನರ ಮನಸ್ಸಲ್ಲಿ ಯಾವ ಚಿಂತೆಗಳು ಕಾಡ್ತಾ ಇರುತ್ತವೋ, ಜನ ಯಾವುದಕ್ಕೆ ದುಃಖ ಪಡ್ತಾ ಇರ್ತಾರೋ ಅವುಗಳು ಆಕಸ್ಮಿಕವಾಗಿ ದುರ್ಘಟನೆಗಳ ಮೂಲಕ ಕಾಣಿಸುತ್ತವೆ. ಅದಕ್ಕೆ ಯಾರಿಗೆ ಅನಗತ್ಯವಾಗಿ ಚಿಂತೆ ಮಾಡುವ ಅಭ್ಯಾಸ ಇರುತ್ತೋ ಅವರು ಜಾಗರೂಕರಾಗಬೇಕು. ಕೊನೆಯಲ್ಲಿ ಹುಡುಗ ಹೇಳ್ತಾನೆ, ನಾನು ಬಹಳ ಕೆಟ್ಟ ಕನಸನ್ನ ಕಂಡೆ. ನನ್ನ ಅತ್ಯಂತ ಆತ್ಮೀಯ ಗೆಳೆಯನೊಂದಿಗೆ ಹೊರಟಿದ್ದೆ, ಆದರೆ ಆಕಸ್ಮಿಕವಾಗಿ ನಮ್ಮಿಬ್ಬರ ಮಧ್ಯೆ ವಾದ ಶುರುವಾಯಿತು. ವಾದದಿಂದ ಶುರುವಾಗಿ ಯಾವಾಗ ಜಗಳಕ್ಕೆ ತಿರುಗಿತೋ ಗೊತ್ತಾಗಲಿಲ್ಲ. ಗೆಳೆಯ ನನ್ನನ್ನು ಬಿಟ್ಟು ಹೊರಟು ಹೋದ. ಮತ್ತೆ ನಾನು ಒಂಟಿಯಾಗಿ ಬಿಟ್ಟೆ. ಹುಡುಗ ಹೇಳ್ತಾನೆ, ಆದರೆ ನಾನ್ ಯಾವತ್ತೂ ಜಗಳ ವಾದ ಅಂತ ಅದರ ತಂಟೆಗೆ ಹೋಗೋದಿಲ್ಲ. ಮತ್ಯಾಕೆ ನನ್ನ ಕನಸಲ್ಲಿ ಹೀಗಾಯಿತು? ಸಂತರು ಹುಡುಗನಿಗೆ ಹೇಳ್ತಾರೆ, ನೀನು ಯಾವಾಗ್ಲೂ ನಾನು ಒಂಟಿ ಅಂತ ಅನ್ಕೊಳ್ತೀಯ. ನನಗೆ ಯಾರೂ ಗೆಳೆಯರಿಲ್ಲ, ಅದಕ್ಕೆ ನೀನು ನಿನ್ನ ಆತ್ಮೀಯ ಗೆಳೆಯನೊಂದಿಗೆ ಜಗಳ ಮಾಡಿಕೊಂಡ ಹಾಗೆ ಕನಸನ್ನ ಕಂಡೆ. ಸಂತರು ಹೇಳ್ತಾರೆ, ಎಲ್ಲಕ್ಕಿಂತ ದೊಡ್ಡ ದೌರ್ಬಲ್ಯ ಮನಸ್ಸಲ್ಲಿ ಹುಟ್ಟಿಕೊಳ್ಳುತ್ತೆ. ಯಾವ ಜನ ತಮ್ಮ ಬಗ್ಗೆ ಕೀಳರಿಮೆ ಇಟ್ಟುಕೊಳ್ತಾರೋ ಅವರು ಯಾವಾಗಲೂ ದುಃಖ ಪಡುವ ಕಾರಣ ಹುಡುಕಿಕೊಳ್ತಾರೆ. ಎಲ್ಲರೂ ಸಂತರ ಮಾತುಗಳನ್ನ ಕೇಳಿ ಶಾಂತರಾದರು. ನಂತರ ಹುಡುಗ ಕೇಳ್ತಾನೆ, ಆದರೆ ನೀವು ಅಲ್ಲೇ ಇದ್ರಿ, ಮತ್ತೆ ನೀವ್ಯಾಕೆ ನಿದ್ರೆಯಲ್ಲಿ ನಗ್ತಾ ಇದ್ರಿ? ನಿಮಗೆ ಎಂಥ ಕನಸು ಬಂದಿತ್ತು? ಸಂತರು ಹೇಳ್ತಾರೆ, ನಾನು ಮಲಗುವ ಮುಂಚೆ ಎಲ್ಲರ ಪರವಾಗಿ ಪ್ರಾರ್ಥನೆ ಮಾಡಿದೆ. ಜನ ಎಲ್ಲೇ ಇರಲಿ, ಸುಖವಾಗಿರಲಿ, ಎಲ್ಲರ ಮನಸ್ಸು ಸುಖ ಮತ್ತು ಆನಂದದಿಂದ ತುಂಬಿರಲಿ. ಹೇಗೆ ನನ್ನ ವಿಚಾರಗಳಿದ್ದವೋ ಹಾಗೆಯೇ ನನ್ನ ಭಾವನೆಗಳು ಇದ್ದವು, ಮತ್ತೆ ಅದೇ ತರ ನನ್ನ ಕನಸುಗಳು ಇದ್ದವು. ಅದಕ್ಕಾಗಿ ನಾನು ನಿದ್ರೆಯಲ್ಲಿ ನಗ್ತಾ ಇದ್ದೆ. ಲೆಸನ್ಸ್. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಮ್ಮ ಆಲೋಚನೆಗಳೇ ನಮ್ಮನ್ನು ರೂಪಿಸುತ್ತವೆ. ವಿ ಆರ್ ವಾಟ್ ಅವರ್ ಥಾಟ್ಸ್ ಹ್ಯಾವ್ ಮೇಡ್ ಅಸ್. ಸ್ಥಿರ ಮನಸ್ಸು ಶ್ರೇಷ್ಠವಾದ ಸಂಪನ್ಮೂಲ. ಸ್ಥಿರವಾದ ಮನಸ್ಸು ಅನಂತ ಶಕ್ತಿಯನ್ನ ಹೊಂದಿದೆ. ಅದಕ್ಕಾಗಿ ಸ್ಥಿರ ಮನಸ್ಸನ್ನ ಕಲ್ಪವೃಕ್ಷ ಎನ್ನಲಾಗಿದೆ. ಯಾಕೆಂದರೆ ಸ್ಥಿರ ಮನಸ್ಸು ಯಾವ ವಿಚಾರಗಳನ್ನ ಅತಿ ವಿಶ್ವಾಸದಿಂದ ಅನುಭವಿಸುತ್ತೋ ಅದು ಸತ್ಯವಾಗಿ ಪ್ರಕಟವಾಗುತ್ತೆ. ಗೆಳೆಯರೇ, ನಮ್ಮ ಬಳಿ ಕಲ್ಪವೃಕ್ಷ ಎಂಬ ಶಕ್ತಿ ಇದೆ. ನಮಗೆ ಕೇವಲ ನಮ್ಮ ಮನಸ್ಸನ್ನು ಅದರ ಯೋಗ್ಯಕ್ಕೆ ಮಾಡಬೇಕು. ಎಲ್ಲಕ್ಕಿಂತ ಮೊದಲು ಮನಸ್ಸನ್ನು ಸಿದ್ಧಪಡಿಸಿ. ಕಲ್ಟಿವೇಟ್ ದ ಮೈಂಡ್. ಹೇಗೆ ಒಬ್ಬ ತೋಟಗಾರ ತೋಟದ ಮಣ್ಣನ್ನು ಬುದ್ಧಿವಂತಿಕೆಯಿಂದ ತಯಾರಿಸುತ್ತಾನೋ, ಎಲ್ಲಕ್ಕಿಂತ ಮೊದಲು ಮಣ್ಣಿನಿಂದ ಕಳೆಗಳನ್ನ ಕೀಳ್ತಾನೆ, ಗೊಬ್ಬರ ಹಾಕ್ತಾನೆ, ನಂತರ ಉತ್ತಮ ಬೀಜಗಳನ್ನು ಬಿತ್ತುತ್ತಾನೆ ಮತ್ತು ಸಸ್ಯಗಳಿಗೆ ನೀರುಣಿಸುತ್ತಾನೆ. ಹೀಗೆ ನಿಮ್ಮ ಮನಸ್ಸನ್ನ ತಯಾರಿಸಿ. ಯಾವ ವಿಷಯ ನಿಮಗೆ ತೊಂದರೆ ಕೊಡುತ್ತೋ, ಯಾವ ವಿಚಾರಗಳು ನಿಮ್ಮಲ್ಲಿ ಚಿಂತೆ ಹುಟ್ಟಿಸುತ್ತೋ ಅವುಗಳ ಕಡೆಗೆ ರಿಯಾಕ್ಟ್ ಮಾಡೋದನ್ನ ನಿಲ್ಲಿಸಿಬಿಡಿ. ಅವುಗಳಿಗೆ ಪ್ರಶ್ನಿಸೋದನ್ನ ಪ್ರಾರಂಭಿಸಿ. ಅವುಗಳನ್ನ ನಂಬೋದನ್ನ ನಿಲ್ಲಿಸಿಬಿಡಿ. ಹೀಗೆ ಮಾಡೋದರಿಂದ ನೆಗೆಟಿವ್ ವಿಚಾರಗಳು ದುರ್ಬಲವಾಗ್ತಾ ಹೋಗುತ್ತವೆ. ಅದರ ನಂತರ ನಿಮ್ಮ ಮನಸ್ಸಿನ ಮಣ್ಣಲ್ಲಿ ಉತ್ತಮ ಬೀಜಗಳನ್ನು ಬೆರೆಸಿ. ನೀವೇ ಹೇಳಿಕೊಳ್ಳಿ, ನಾನು ಯಾವಾಗಲೂ ಚಿಂತೆ ಮತ್ತು ಭಯದ ವಿಚಾರಗಳಿಂದ ಮುಕ್ತನಾಗಿದ್ದೇನೆ. ಅವುಗಳು ನನ್ನ ಒಪ್ಪಿಗೆ ಇಲ್ಲದೆ ಮುಟ್ಟುವುದೇ ಇಲ್ಲ. ಅದರ ಜೊತೆಗೆ ಆಲೋಚನಾ ಶಕ್ತಿಗೆ ನಿರ್ದೇಶನ ಮಾಡಿ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಈ ಆಲೋಚನೆಗಳೇ ಮನಸ್ಸಿನ ಶಕ್ತಿಗೆ ನಿರ್ದೇಶನ ನೀಡುತ್ತವೆ. ಅದಕ್ಕಾಗಿ ನಿಮ್ಮ ಮನಸ್ಸನ್ನು ಶ್ರೇಷ್ಠ ಮತ್ತು ಧನಾತ್ಮಕ ಆಲೋಚನೆಗಳಿಂದ ತುಂಬಿರಿ. ಪ್ರತಿದಿನ ಪ್ರತಿ ಸಮಯ ಧನಾತ್ಮಕ ಆಲೋಚನೆಗಳನ್ನೇ ಧ್ಯಾನಿಸಿ. ಯಾಕೆಂದರೆ ಒಂದು ಪಾಸಿಟಿವ್ ಆಲೋಚನೆ ಅದರ ಅನೇಕ ಪಾಸಿಟಿವ್ ಆಲೋಚನೆಗಳನ್ನ ಮತ್ತು ಕರ್ಮಗಳನ್ನ ಜೊತೆಗೆ ತರುತ್ತವೆ. ಸ್ಥಿರ ಮತ್ತು ಧನಾತ್ಮಕ ಮನಸ್ಸಿಗೆ ನಿಮ್ಮ ಕರ್ಮಗಳಿಂದ ಪೋಷಿಸಿ. ಹೀಗೆ ಮಾಡೋದರಿಂದ ನಿಮ್ಮ ಮನಸ್ಸು ಕಲ್ಪವೃಕ್ಷ ಆಗ್ತಾ ಹೋಗುತ್ತದೆ. ನಂತರ ನಿಮ್ಮ ಜೀವನ ಸರ್ವಶ್ರೇಷ್ಠ ಮತ್ತು ಸುಂದರವಾಗಿ ಮಾಡ್ತೀರಾ. ಗೆಳೆಯರೇ, ಈ ಕತೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಇದೇ ತರಹದ ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಧನ್ಯವಾದಗಳು.